ಇವಾಗ ಒಳಗೆ ಬಂದು ಕೂತಿದ್ದೀವಿ. ನಾವು ಆಗಲೇ ಹೇಳ್ದಂಗೆ 4:05ಕ್ಕೆ ಶೋ ಇರೋದು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಾನೆ ಎಂಟ್ರೆನ್ಸ್ ಮುಗೀತು. ಸೊ ಎಲ್ಲರೂ ಹೊರಗಡೆ ಏನಾದರೂ ತಿನ್ನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ನಾವಿವಾಗ ಬಂದಿರೋ ಜಾಗ ಬಂದು 5 ಸ್ಟಾರ್. ಸೊ 5 ಸ್ಟಾರ್ ಪಕ್ಕ ಗುಫಾ ಅಂತ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಫುಡ್ ಆರ್ಡ್ರ್ ಮಾಡಿದ್ದೀವಿ, ಬರಬೇಕು ಹೇಳಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ಬಂದಿರೋ ಜಾಗ ಬಂದು ಗುಫಾ. ಸೊ ನೋಡ್ಬೋದು ಆ್ಯಂಬಿಯನ್ಸ್ ಎಲ್ಲ ಹೇಗಿದೆ ಅಂತ. ಸೊ ವಿಡಿಯೋ ಅದನ್ನು ಮಾಡಾಕ್ತೀನಿ. ಇದಿರೋದು ಮೈಸೂರಿನ ಸಬರ್ ಬಸ್ ಸ್ಟ್ಯಾಂಡ್ ಆಪೋಸಿಟು. ನೀವು ಮೈಸೂರಿಗೆ ಬಂದಾಗ ಒಂದು ವಿಸಿಟ್ ಮಾಡಿ ಹೋಗಿ. ಸೊ ಇವಾಗ ತಿನ್ಕೊಂಡು ಹೊರಗಡೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ಪ್ಲಾನ್ ಬಂದು ಇಲ್ಲೇ ಸೆಂಟ್ರಲ್ ಮಾಲ್ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ. ಸೊ ಶಾಪಿಂಗ್ ಏನಿಲ್ಲ, ಸುಮ್ಮನೆ ಹಂಗೆ ಒಂದು ರೌಂಡ್ ಹೋಗಿ ತಿರ್ಗಾಡ್ಕೊಂಡು ಬರೋಣ ಅಂತ. ಸೊ ಬನ್ನಿ ಈಗ ಸೆಂಟ್ರಲ್ ಮಾಲ್ಗೆ ಹೋಗೋಣ. ಅಲ್ಲಿ ಕಾಣ್ತಿದೆ ನೋಡಿ, ಅದೇ ಸೆಂಟ್ರಲ್ ಮಾಲು. ಸೊ ಈಗ ಮತ್ತೆ ಹೊಸದಾಗಿ ಓಪನ್ ಮಾಡಿದ್ದಾರೆ. ಸ್ವಲ್ಪ ದಿನ ಕ್ಲೋಸ್ ಮಾಡಿದರು. ಸೊ ಈಗ ಹೋಗೋಣ ಅಲ್ಲಿಗೆ. ಹೋಗಲ್ಲ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ. ಸೊ ನಾನು ಅದು ಮತ್ತೆ ಓಪನ್ ಮಾಡಿದಾಗಿಂದ ಒಂದು ಸಲ ಬಂದಿಲ್ಲ. ಸೊ ಇವಾಗ ಹೋಗೋಣ ಬನ್ನಿ. ಹಂಗೆ ಹುಡುಗರೆಲ್ಲ ಒಂದು ರೌಂಡ್ ಹೊಡಿತಾ ಇದ್ದೀವಿ. ಏನೋ ಆಫರ್ಸ್ ಇದೆಯಂತೆ. ಹಂಗೆ ನೋಡ್ತಾ ಇದ್ದೀವಿ. ತಗೊಳ್ಳೋ ಪ್ಲ್ಯಾನ್ಸ್ ಏನಿಲ್ಲ, ಸುಮ್ಮನೆ ಹಂಗೆ ನೋಡ್ತಾ ಇದ್ದೀವಿ. ಬಟ್ ಮತ್ತೆ ಏನೋ ಬೇಡ ಅಂತ ಕ್ಯಾನ್ಸಲ್ ಮಾಡಿಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ. ಸೊ ಬೇರೆ ಪ್ಲ್ಯಾನ್ಸ್ ಏನೂ ಇಲ್ಲ. ಸೊ ಇವಾಗ ಮನೆಗೆ ಹೋಗೋ ಪ್ಲ್ಯಾನು. ಸೊ ಬನ್ನಿ ಹೋಗೋಣ ಹಂಗಾರೆ. ಸ್ವಲ್ಪ ಕನ್ಫ್ಯೂಷನು, ಫಿಲಮ್ ಹೋಗ್ಬೇಕಾ ಬೇಡವಾ ಅಂತ ನೋಡೋಣ ಏನು ಡಿಸೈಡ್ ಮಾಡ್ತಾರೆ ಅಂತ. ಇವಾಗ ಪ್ಲ್ಯಾನ್ಸ್ ಚೇಂಜ್ ಆಗಿದೆ. ಫಿಲಮ್ ಹೋಗ್ತಿದ್ವಿ. ಯಾವ ಫಿಲಮ್ ಅಪ್ಪ ಅಂದರೆ ಡೇರ್ ಡೆವಿಲ್ ಮುಸ್ತಫಾ. ಈಗ ಟಿಕೆಟ್ ಸಿಕ್ತಾ? ಅವಾಗಲೇ ಟಿಕೆಟ್ ಸಿಕ್ಕಿಲ್ಲ ಅಂದವನೇ. ಟಿಕೆಟ್ ಸಿಕ್ಕಿಲ್ಲ ಅಂತಲ್ಲ, ಟಿಕೆಟ್ ಸಿಕ್ತು. ಸೊ ಇವಾಗ ಹೊರಟಿದ್ದೀವಿ. 4 ಗಂಟೆಗೆ ನಾವು ಶೋ ಇರೋದು. ಸೊ 8 ಜನ. ಚೇತನು ಮತ್ತು ನಮ್ಮ ಆದರ್ಶ್ ಬರಲ್ವಂತೆ. ಸೊ ನಾವೆಲ್ಲ ಹೊರಟಿದ್ದೀವಿ. ಬನ್ನಿ ಹೋಗೋಣ, ಹೆಂಗಿರುತ್ತೆ ಏನು ನೋಡ್ಕೊಂಬಂದು ರಿವ್ಯೂ ಕೊಡ್ತೀವಿ. ಸೊ ಫೈನಲಿ ಹೊರಗಡೆ ಹೋಗಿ ಮತ್ತೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಬಂದಿದ್ವಿ, ಬುಕ್ ಮಾಡ್ಕೊಂಡು ಟಿಕೆಟು. ಸೊ ಬಂದು ನಿಮಗೆ ಮತ್ತೆ ತಿಳಿಸ್ತೀನಿ ಹೇಗಿರುತ್ತೆ ಏನು ಅಂತ. ನೋಡಿ 10 ನಿಮಿಷ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಹಂಗೆ ಆಟಾಡ್ತವ್ರೆ. ಅಲ್ಲಿ ಇರೋ ಐನಾಕ್ಸ್ಗೆ. ಸೊ ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಏನು, ಫಿಲಮ್ ಮುಗಿದ್ಮೇಲೆ ಶೇರ್ ಮಾಡ್ತೀನಿ. ಸೊ ಇವಾಗ ತಾನೇ ಫಿಲಮ್ಗೆ ಹೊರಗೆ ಬಂದಿದ್ದೀವಿ. ಚೆನ್ನಾಗಿತ್ತು ಫಿಲಮ್, ಇಷ್ಟ ಆಯಿತು. ಸೊ ಈಗ ಬೇರೆ ಪ್ಲ್ಯಾನ್ಸ್ ಏನಿಲ್ಲ, ಎಲ್ಲ ನಮ್ಮ ಮನೆ ಕಡೆಗೆ ಹೊರಡ್ತೀವಿ. ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೇನಾದ್ರು ಇಷ್ಟ ಆಗಿದೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.